ಇನ್ನು ಈಸ್ಟ್ ವೆಸ್ಟ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಇವತ್ತು ಚಿತ್ರಕಲಾ ಪರಿಷತ್ನಲ್ಲಿ 3ನೇ ಸಲ ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಲಾಗಿತ್ತು. 3 ದಿನಗಳ ಕಾಲ ನಡೆಯುವ ಈ ಚಿತ್ರಕಲಾ ಪ್ರದರ್ಶನವನ್ನ ಮಾಜಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಸಂಸ್ಥೆಯ ಅಧ್ಯಕ್ಷ ರಶ್ಮಿ ರವಿಕಿರಣ್, ಕಲೆಗಾರ ಸುನಿಲ್ ಮಿಶ್ರಾ ಅವರು ಭಾಗಿಯಾಗಿದ್ದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಈಸ್ಟ್ ವೆಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷೆ ರಶ್ಮಿ ರವಿಕಿರಣ್, ಮಕ್ಕಳಿಗೆ ಪಾಠದ ಜೊತೆಗೆ ಅವರ ಆಸಕ್ತಿಗಳ ಬೆಳವಣಿಗೆಯ ಈ ರೀತಿಯ ಕಾರ್ಯಕ್ರಮಗಳು ಅವರ ಬೆಳವಣಿಗೆಗೆ ಪೂರಕವಾಗುತ್ತೆ ಅಂತ ಹೇಳಿದರು. ಶಿಕ್ಷಣ ಅಂತ ಅಂದರೆ ಬರೀ ಅಕಾಡೆಮಿಕ್ಸ್ ಓರಿಯೆಂಟೆಡ್ ಅಲ್ಲ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಏನೇನು ಬೇಕೋ ಅವಶ್ಯಕತೆ ಇದೆಯೋ ಆ ಥರ ಎಲ್ಲ ಕೌಶಲ್ಯಗಳಿಗೂ ನಾವು ಒತ್ತು ಕೊಡ್ತಾ ಬರ್ತಾ ಇದ್ದೀವಿ. ಇದಲ್ಲದೆ ಶಿಕ್ಷಣ ಅಂತ ಹೇಳಿದ್ರೆ ನಾವು 4 ಗೋಡೆಗಳ ಮಧ್ಯೆ ಮಾತ್ರ ಸೀಮಿತವಾಗಿಡಬಾರ್ದು. ಇದನ್ನು 4 ಜನರ ಮಧ್ಯೆ ಕೂಡ, ಹಾಗೂ ನಾವು ಎಲ್ಲಿ ನಾವು ಬೆಳೀತಾ ಇದ್ದೀವೋ ಆ ಸಮಾಜದ ಮಧ್ಯ ಇದನ್ನು ಮಕ್ಕಳಿಗೆ ಒಂದು ಓವರಾಲ್ ಡೆವಲಪ್ಮೆಂಟ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಶಿಕ್ಷಣವನ್ನು ಹೇಳಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇಲ್ಲಿ